ನಮ್ಮ ಇವತ್ತಿನ ರೆಸಿಪಿ ರಸಮ್ ರೈಸ್. ನೋಡಿರಿ ಫ್ರೆಂಡ್ಸ್, ನೋಡಿದ್ರೆ ಗೊತ್ತಾಗತ್ತೈತಲ್ಲ, ಮಸ್ತಾಗಿತ್ತು ಫ್ರೆಂಡ್ಸ್. ನೋಡಿದ ಕೂಡಲೇ ನಾ ಬಾಯಿ ಒಳಗೆ ನೀರು ಬರ್ತೈತಿ. ಬಿಸಿ ಬಿಸಿ ಅನ್ನದ ಜೊತೆ ಹಾಕೊಂಡು ಉಣ್ಬೇಕು ಅನ್ನಿಸ್ತೈತಿ. ನಾನು ಇವತ್ತು ಬಿಸಿ ಬಿಸಿ ಅನ್ನ ರಸಮ ಉಂಡೆ ನೋಡಿರಿ ಫ್ರೆಂಡ್ಸ್. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಮಾಡೋದು ಅಷ್ಟು ಭಾಳ ಸಿಂಪಲ್ ಆಗಿತ್ತು, ಈಸಿನೂ ಇತ್ತು. ಇದು ಹೆಂಗೆ ಕುದಿಯೋಕೆ ಸ್ಟಾರ್ಟ್ ಆಕೈತಲ್ಲ, ಫುಲ್ ಮನೆಯೆಲ್ಲ ಇದ್ರ ಪರಿಮಳ ಹರಡೋಕೆ ಸ್ಟಾರ್ಟ್ ಆಕೈತಿ ಫ್ರೆಂಡ್ಸ್. ಭಾಳ ಮಸ್ತಾಗಿತ್ತು. ಬರ್ರಿ ಫ್ರೆಂಡ್ಸ್, ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ನಮಸ್ಕಾರ, ಬನಶ್ರೀ ರೆಸಿಪಿಗೆ ಸ್ವಾಗತ. ನಾನು ಇಲ್ಲೇ ಎಣ್ಣೆ ಚಲೋತಂಗ ಬಿಸಿ ಮಾಡಿಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಹಿಂಗನ್ನು ಹಾಕ್ಕೊಂಡು ಸಣ್ಣಗೆ ಹೆಚ್ಚಿಟ್ಟಿರುವಂಥ ಟೊಮ್ಯಾಟೋನ ಹಾಕ್ಕೊಂಡೀನಿ. ಒಂದು ಸತಿ ಟೊಮ್ಯಾಟೋನ ಕೈಯಾಡಿಸ್ಕೊಳ್ಳೋಣ. ಈ ಟೊಮ್ಯಾಟೊ ಬೇಯಕ್ಕೆ ಒಂದು ಸ್ವಲ್ಪ ನಾವು ಉಪ್ಪು ಹಾಕೊಂಡ್ಬಿಡೋಣ. ಉಪ್ಪು ಹಾಕಿದರೆ ಟೊಮ್ಯಾಟೊ ಲಘು ಸಾಫ್ಟ್ ಆಗ್ತವೆ. ಉಪ್ಪು ಹಾಕಿದ್ಮೇಲೆ ಒಂದು ಸ್ವಲ್ಪ ಇದನ್ನೇ ಚಲೋತಂಗ ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ನಾವು ಈ ಟೊಮ್ಯಾಟೊನ ಬೇಯಕ್ಕೆ ಬಿಟ್ಬಿಡೋಣ. ನಡು ಒಂದೆರಡು ಸತಿ ನಾನು ಹಿಂಗೆ ಕೈಯಾಡಿಸ್ಕೊಂಡಿದ್ದೆ. ನೋಡಿರಿ, ಟೊಮ್ಯಾಟೊ ಈ ರೀತಿ ಸ್ಪೂನ್ ಸಹಾಯಲೇನ ನಾನು ಸ್ವಲ್ಪ ಇಲ್ಲೇ ಸ್ಮ್ಯಾಶ್ ಮಾಡ್ಕೊಂಡೇನಿ. ಈಗ ಇದಕ್ಕೆ ಹುಣಸೆಹಣ್ಣು ರಸ ಹಾಕ್ಕೊಂಡೇನಿ ಫ್ರೆಂಡ್ಸ್. ಹುಣಸೆಹಣ್ಣು ರಸ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಅರಿಶಿನ ಹಾಕ್ಕೊಂಡೇನಿ ಮತ್ತು ಕೆಂಪು ಖಾರದ ಪುಡಿನೂ ಹಾಕ್ಕೊಂಡೇನಿ ಮತ್ತು ಒಂದು ದೊಡ್ಡ ಸ್ಪೂನ್ ತುಂಬ ನಾನಿಲ್ಲೇ ರಸಮ್ ಪೌಡರ್ನ ಹಾಕ್ಕೊಂಡೇನಿ. ನಾನಿದು ಮಾರ್ಕೆಟ್ನಾಗಿನ ರಸಮ್ ಪೌಡ್ರ್ ತಂದಿದ್ದೆ ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡೇನಿ. ನೀವು ಮನೆಯೊಳಗಿದ್ರೆ ಅದನ್ನ ಹಾಕ್ಕೋಬೋದು. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು 1 ಕಪ್ಪಷ್ಟು ನಾವು ಬೇಯಿಸಿರೋಂಥ ಬೇಳೆನ ಹಾಕ್ಕೊಂಡೀನಿ. ತೊಗರಿ ಬೇಳೆನ ಸಾಫ್ಟಾಗಿ ಬೇಯಿಸಿ ಇಟ್ಕೊಂಡಿದ್ದೆ. ಮತ್ತು ಥಿಕ್ನೆಸ್ ಮೇಂಟೈನ್ ಮಾಡೋಕೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ರಸಮ್ನ ಕುದಿಯೋಕೆ ಬಿಟ್ಟೇನಿ. ಅಲ್ಲಿ ರಸಮ್ ಕುದಿಯೋವರೆಗೆ ಇಲ್ಲಿ ನಾವು ಒಗ್ಗರಣೆ ಹಾಕ್ಕೊಂಬಿಡೋಣ. ಎಣ್ಣೆ ಕಾಸ್ಕೊಂಡು ಸಾಸಿವೆ, ಜಜ್ಜಿರೋಂಥ ಬೆಳ್ಳುಳ್ಳಿ ಹಾಕ್ಕೊಂಡೇನಿ, ಕರಿಬೇವು ಮತ್ತು ಕೆಂಪು ಮೆಣಸಿನ್ಕಾಯಿ ಹಿಂಗನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡೀನಿ. ಅಲ್ಲಿ ನಮ್ಮ ರಸಮ್ ಚಲೋ ಕುದಿಯದೈತಿ. ಈಗ ಇದಕ್ಕೆ ನಾವು ಮಾಡಿಟ್ಟಿರೋಂಥ ಒಗ್ಗರಣೆನ ಹಾಕ್ಕೊಂಡು ಸಣ್ಣಗೆ ಹೆಚ್ಚಿಟ್ಟಿರೋಂಥ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ನಮ್ದು ರಸಮ್ ರೆಡಿ ಆಗೈತೆ ನೋಡಿರಿ ಫ್ರೆಂಡ್ಸ್. ಮಸ್ತಾಗಿತ್ತು ಫ್ರೆಂಡ್ಸ್, ಟೇಸ್ಟ್ ಇದೆ. ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತಂತ ನನಗೂ ತಿಳಿಸ್ರಿ.